ಓಹೋ, ಏನೇ ಶಾರದಾ, ಬಂದ್ಬಿಟ್ಟಿದ್ಯಾ ಬೀದಿ ಉದ್ದಕ್ಕೆ? ಹಾಂ. ಓ, ರಾಗಿ ಮೇಲೆ ಜಯಮ್ನವರು. ಕರೆಕ್ಟು. ಹಾಲು ಥರ ನಾನು ಹೋಗ್ತಿದ್ದೆ. ನೋಡ್ರಿ, ಎದುರುಗಡೆ ಸಿಕ್ಬಿಟ್ಟಿದ್ದೀರ. ಇಬ್ಬರು ರೆಡ್ ಆ್ಯಂಡ್ ರೆಡ್ ಹಾಕೊಂಡ್ಬಿಟ್ಟಿದ್ರು ಡ್ರೆಸ್ ಇವತ್ತು. ಭಾಳ ವಿಶೇಷ ಏನೋ ಇರುತ್ತೆ ಇವತ್ತು. ಹಂಗಿದ್ರೆ ಬರ್ರಿ, ಹಾಲು ತಗೊಂಡು ಬರೋಣ. ಟೀ ಕುಡ್ಕೊಂಡು ಹೋಗಿರಂತೆ ನಮ್ಮ ಮನೆಗೆ. ಸಾಕು, ಸುಮ್ಮನೆ ಕುತ್ಕೊಳ್ಳೋದ್ಲಾಗೆ. ನನಗೆ ಇನ್ನೂ ತರಕಾರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತರಕಾರಿ ತರಕ್ಕೆ ಹೋಗ್ತಿದ್ದೀನಿ. ಬೇಗ ಅಡುಗೆ ಮಾಡಿಬಿಟ್ಟು ಜನ ಬರ್ತಾರೆ. ಮಿಲ್ ನೋಡ್ಕೋಬೇಕು. ನಿನಗೆ ಗೊತ್ತಲ್ಲ, ಮಿಲ್ನಾಗೆ ಯಾವಾಗ ಜನ ಇರ್ತಾರೆ, ಹಂಗಾಗಿ ಮಿಲ್ ನೋಡ್ಕೋಬೇಕು. ಇದು ನೋಡು, ಶನಿವಾರ 13ನೇ ತಾರೀಕು ಮಲ್ನಾಡ್ ಮಹಾಗಣಪತಿದು ಅನ್ನದಾನ ಇಟ್ಕೊಂಡಿದ್ದಾರೆ. ವಿಚಾರ ಗೊತ್ತಿಲ್ವ ನಿನಗಿನ್ನ? ಅಯ್ಯೋ, ಇದೊಳ್ಳೆ ಚೆನ್ನಾಗೈತಲ್ಲ. ಮೊನ್ನೆಯಿಂದ ಆಟೋದಲ್ಲಿ ಯಾರನ್ನು ಕಟ್ಕೊಂಡು 13ನೇ ತಾರೀಕು ಅನ್ನದಾನ ಐತೆ, ಎಲ್ಲರೂ ಬರಬೇಕು 1 ಗಂಟೆಗೆ ಅಂತೇಳಿ ಕೂಗಾಡ್ತಿದ್ರಪ್ಪ. ಆಟೋದಕ್ಕೆ ಹೋಗ್ಕೊಂಡು ಹೋಗ್ತಿದ್ರು. ನಾವು ಕೇಳಿಸ್ಕೊಂಡ್ವಿ. ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರೋದೇ ಅದ್ಲಾಗೆ. ಇಡೀ ಊರವರಿಗೆಲ್ಲ ವಿಚಾರ ಗೊತ್ತಾಗುತ್ತೆ. ಇದೇನಕ್ಕ ನನಗೆ ಗೊತ್ತಾಗಿದ್ವಿ ಅಂತ ನೀನು ಕೇಳ್ತಿಲ್ಲ ನೀನು? ಅಲ್ಲ, ನನಗೆ ಸುಮ್ಮನೆ ಕೇಳಬೇಕು ಅನಿಸ್ತು, ಅದಕ್ಕೆ ನಿಮ್ಗೆ ಗೊತ್ತಾಯ್ತಲ್ವ ಅಂತ ಕೇಳಕ್ಕೆ ಹಂಗೆ ಕೇಳಿದೆ. ಏನು ಜಯಮ್ಮರು, ಶಾರದೆ ಜೊತೆ ಭಾಳ ಜೋರಾಗಿ ಮಾತಾಡ್ತಿರಂಗೈತೆ, ಏನದು? ನನಗೂ ಸ್ವಲ್ಪ ಹೇಳ್ತೀರಾ? ಹೂನಮ್ಮ, ನೀನು ಮನೆ ಅಂಗಳದ ಬಿಟ್ಟು ಬರಬೇಡ, ನೀನು ಅಲ್ಲೇ ನಿಂತ್ಕೊಂಡು ಕೇಳು. ಹಂಗೇನಿಲ್ಲ, ಬಂದೆ ತಡ್ರಿ. ಜಯಮ್ಮರೇ, ಬಂದೆ ತಡ್ರಿ. ಶಾರದಾ, ತಿರುಕಡೆ ಇತ್ಲಾಗೆ. ನನಗೆ ಬೆನ್ನು ತೋರಿಸ್ಕೊಂಡು ನಿಂತವಳೆ. ತಿರುಕಡೆ ಇತ್ಲಾಗೆ. ಓ ಸುಂದ್ರಮ್ಮರು, ಏನು ತರಕಾರಿ ವ್ಯಾಪಾರಕ್ಕೆ ಹೋಗಿಲ್ವ ಇವತ್ತು? ಇನ್ನೂ ಇಲ್ಲೇ ಇದ್ದೀರಾ? 10 ಗಂಟೆ ಆದ್ರೂ? ಅಥವಾ ತರಕಾರಿ ತರಕ್ಕೆ ಏನಾರು ಹೋಗ್ಬೇಕಾ? ಅಥವಾ ರಜಾ ಗೀಜಾ ಏನಾರು ಮಾಡ್ಕೊಂಡಿದ್ದೀರಾ? ಹೇಳ್ರಿ ನನಗೆ. ನಿಮ್ಮನ್ನು ಇವತ್ತು ಊರಲ್ಲಿ ನೋಡಿ ಭಾಳ ಖುಷಿ ಆಯಿತು. ಯಾವಾಗಲೂ ಕ್ರಿಯಾಶೀಲವಾಗಿರ್ತೀರ, ಸುಮ್ಮನೆ ಕೂರೋದಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀರ. ಹಂಗಾಗಿ ಇವತ್ತು ಫ್ರೀಯಾಗಿ ನಿಂತ್ಕೊಂಡಿದ್ದೀರಲ್ಲ, ಭಾಳ ಖುಷಿ ಆಯ್ತು ಅತ್ಲಾಗೆ. ಹಂಗಾಗಿ ಕೇಳಿದೆ ನಾನು. ಏನಿಲ್ಲ, ಹೋಗ್ಬೇಕು. ಹೋಗಿ ನಾಳೆ ಬೆಳಗ್ಗೆ ತರಕಾರಿ ತರಬೇಕು. ಇವಾಗೇನಿಲ್ಲ, ಇವತ್ತೊಂದು ದಿವಸ ಆರಾಮಾಗಿರೋಣ ಅಂತೇಳಿ ಇದ್ದೀವಿ. ಆಮೇಲೆ ಮಲ್ನಾಡ್ ಮಹಾಗಣಪತಿಗೆ ಅನ್ನದಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ನಿಮ್ಗೇನು ಗೊತ್ತೈತೆ? ಅಯ್ಯ, ನೀವಲ್ಲಿ ನಿಂತ್ಕೊಂಡಾಗ ನಾವು ಇದೇ ವಿಚಾರವಾಗಿ ಮಾತಾಡ್ತಿದ್ದೀವಿ ಅದ್ಲಾಗೆ. ನಮಗೆ ಭಟ್ರು ಖಾರದ ಪುಡಿ ಸಾಂಬಾರ ಪುಡಿ ಮಾಡೋಕ್ಕೆ ಕೊಟ್ಟವ್ರ ಅತ್ಲಾಗೆ. ಚೆನ್ನಾಗಿ ಮಸಾಲನ್ನ ರುಬ್ಬಿ ಕೊಡ್ಬೇಕು ನಾನು. ಹೌದೌದು, ನನಗೇನು ಹೇಳಿದ್ರೆ ಗೊತ್ತಾ? ನೀನು ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಅನ್ನದಾನಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿಕೊಡಮ್ಮ ಅಂತ ಹೇಳಿದ್ದಾರೆ. ನಾನು ನಮ್ಮವರೆಲ್ಲ ಹೋಗಿ ತರಕಾರಿ ಕಟ್ ಮಾಡಿಕೊಟ್ಟು ಬರ್ತೀವಿ. ನೀನು ಬರ್ಬೇಕಣಕ್ಕ. ಎಲ್ಲರೂ ಸೇರ್ಕೊಂಡು ಅನ್ನದಾನ ಸೇರ್ಕೊಂಡು ಮಾಡೋಣಂತೆ. ಊರ ಮನೆದಲ್ವ ಕಾರ್ಯಕ್ರಮ, ಮಲ್ನಾಡ್ ಗಣಪತಿ ಊರ ಮನೆ ಗಣಪತಿ ಕಾರ್ಯಕ್ರಮ. ಹೋಗೆಲ್ಲ ಸೇರ್ಕೊಂಡು ಮಾಡ್ಬರಂದು ಬರ್ರಿ. ಅಯ್ಯ, ನಿಮ್ಗೆ ಹಂಗೆ ಹೇಳಿದ್ರೆ ನಮ್ಮ ತರಕಾರಿ ವ್ಯಾಪಾರ ಅಲ್ಲ, ಅದಕ್ಕೆ 1,000 ರೂಪಾಯಿದು ತರಕಾರಿ ಕೊಟ್ಬಿಡ್ರಿ ಅಂತ ನಮ್ಮ ತರಕಾರಿ ವಹಿಸ್ತಾರೆ ನೋಡತ್ಲಾಗೆ ಹುಡುಗರು. ಅದಕ್ಕೆ ಇಲ್ಲ ಅನ್ನಕ್ಕೆ ಬರುತ್ತೆ, ದೇವ್ರ ಕೆಲಸಕ್ಕೆ ಆಯಿತು ಅಂತ ಒಪ್ಕೊಂಡಿದ್ದೀನಿ. ಹಂಗಾಗಿ ಇವಾಗ ಶನಿವಾರ ಅಲ್ವೇ ಇರೋದು, ನಾಳೆ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಹೋಗಿ ತರಕಾರಿ ಹಾಕೊಂಬಂದು ಪೆಂಡಲ್ ತಕ್ಕ ಹಾಕ್ಸ್ಬಿಡ್ತೀನಿ. ಆಗಳ ಕೊಟ್ರಶಣ್ಣ, ಆಗಳ ಕೊಟ್ರಶಪ್ಪ ಗೊತ್ತಿದ್ದೇನೆ ಇತ್ಲಾಗೆ. ಹೆಂಗೆ ನಡೀತಾಯ್ತು ಅನ್ನದಾನ ಇಟ್ಕೊಂಡಿದ್ರಂತೆ? ಭಾಳ ಜೋರಾಗೈತೆ ಅಂತ ಈ ಸರಿ. ಹೂನಕ್ಕ, ಶಾರದಾ ಬಂದ್ಬಿಟ್ಟು ಅವ್ರ ಫ್ರೆಂಡ್ಸ್ನ ಕರ್ಕೊಂಬಂದು ತರಕಾರಿ ಹಚ್ಕೊಡುವಾಗ, ನೀನು ತರಕಾರಿ ಕೊಡಿಸ್ತಿರುವಾಗ, ಜಯಮ್ಮರು ನೋಡು ಮಿಲ್ ಫ್ರೀಯಾಗಿ ಮಾಡ್ಕೊಡ್ತಿರ್ಬೇಕಾರೆ ಖಾರ ಮಸಾಲೆನ ಜೋರಾಗಿ ಮಾಡಿದಲ್ಲ, ಇನ್ನೇನತ್ಲಾಗೆ. ಬೇಕಾದ ಸ್ಥಾನಿಗಳು ಅಕ್ಕಿ ಪ್ಯಾಕೆಟು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ದಿನಸಿ ಪದಾರ್ಥಗಳನ್ನ ತಾಮುಂದು ನಾಮುಂದು ಅಂತ ಬರ್ತಿದ್ದಾರೆ ಅನ್ನದಾನಕ್ಕೆ. ಅದಕ್ಕೂ ನಮಗೂ ಉತ್ಸಾಹ ಮಾಡ್ಬಿಟ್ಟು ಸ್ವಲ್ಪ ಜೋರಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಎಲ್ಲ ಓಡಾಡ್ಕೊಂಡು ಮಾಡ್ತಿದ್ದೀವಿ. 13ನೇ ತಾರೀಕು ಅನ್ನದಾನ ಮಲ್ನಾಡ್ ಮಹಾಗಣಪತಿ ಪೆಂಡಲಲ್ಲಿ. ಆಟೋದಲ್ಲೆಲ್ಲ ಡಂಗರು ಓಡಿಸಿದ್ದೀವಿ. ಬೇಕಾದಷ್ಟು ಜನ ಬರ್ತೈತೆ. 1-1.5 ಸಾವಿರ ಜನಕ್ಕೆ ಆಗಷ್ಟು ಅಡುಗೆ ಮಾಡಿಸಿದ್ದೀವಿ. ನಿಂಗೆ ಗೊತ್ತಲ್ಲ, 1,000 ರೂಪಾಯಿ ತರಕಾರಿ ಹೇಳಿದ್ದೀವಿ ಅಂತ ಹೇಳ್ಬಿಟ್ಟು. ಒಳ್ಳೊಳ್ಳೆ ತರಕಾರಿ ಫ್ರೆಶ್ ಐಟಮ್ ಕೊಡಿಸ್ಬಿಡತ್ಲಾಗೆ, ಒಂದು ಹೆಸರಾಗುತ್ತತ್ಲಾಗೆ. ತರಕಾರಿ ವ್ಯಾಪಾರ ಮಾಡೋಕ್ಕೂ ಸುಂದರಮ್ಮ ತರಕಾರಿ ಫ್ರೀ ಹಾಕ್ಕೊಟ್ರು ಅಂತ ಹೇಳ್ಬಿಟ್ಟು ಊರೆಲ್ಲ ಸುದ್ದಿ ಆಗುತ್ತತ್ಲಾಗೆ. ಆಮೇಲೆ ನಿಮ್ಮದು ಬಿಸ್ನೆಸ್ಸು ಚೆನ್ನಾಗಾಗುತ್ತೆ. ಮುಚ್ಚ ಬಾಯಿ ಸಾಕು ಅತ್ಲಾಗೆ. ನಮ್ಮೂರು ಗಣಪತಿಗೆ ನಾವು ಅಷ್ಟು ಮಾಡ್ತಾರೆ ಹೋದರೆ ಇನ್ನೇಂಗಲ್ಲ. ಕೊಡ್ತೀವಿ ಬಿಡು. ಸರಿ ಆಯಿತು. ಅಲ್ಲಿ ಹೋಗ್ಬಿಟ್ಟು ಶಾಮಿಯಾನ ಅಂಗಡಿಯವರಿಗೆ ಪಾತ್ರೆ ಪಡ್ಗ ಗ್ಯಾಸ್ ಸ್ಟವ್ ಶಾಮಿಯಾನಲ್ಲಿ ಹೇಳಿ ಬರ್ತೀವಿ. ಚೇರ್ ಕುತ್ಕೊಂಡು ಊಟ ಮಾಡೋಕ್ಕೆ ಚೇರು ಟೇಬಲ್ ಎಲ್ಲ ಹೇಳ್ಬರಕ್ಕೆ ಹೋಗ್ತೀರಿ. ಸರಿ ಆಯ್ತು ಬಿಡಕ್ಕ. ಮನೆ ಮಂದಿ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ರಿ. ಯಾರ್ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರಿಗೆಲ್ಲ ಒಂಚೂರು ಹೇಳ್ಬಿಟ್ಟು ಕರ್ಕೊಂಬರ್ರಿ. ನೋಡಿದ್ರ ಹುಡುಗನ್ನ ಚಟಪಟ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಹೋಗ್ಬಿಟ್ಟು ನಮ್ಮ. ಈಗ ಅನ್ನದಾನ ಮಾಡ್ತಾರಲ್ಲ ಹುಡುಗರೆಲ್ಲ ಸೇರ್ಕೊಂಡು ಫುಲ್ ಖುಷಿ ಸಂಭ್ರಮ ಐತೆ.
ಸುಂದ್ರಮ್ಮರೇ ನೀವು ಆರಾಮಾಗಿ ವಿಶ್ರಾಂತಿ ತಗೊಳ್ರಿ, ಹೋಗ್ರಿ. ಬಿಸಿಲು ಧಾರಾಕಾರವಾಗಿ ಏರಂಗೈತೆ. ಸರಿ ಕಣ್ರಿ, ಆಯ್ತು, ಹೋಗಿ ಬರ್ರಿ. ಅನ್ನದಾನಕ್ಕೆ ಹೋಗ್ಬೇಕಾರೆ ಬಂದು ಕರ್ಕೊಂಡು ಹೋಗ್ರಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣಂತೆ. ಆಯಿತು. ಚೆನ್ನಾಗಾಗ್ಲಿ, ಅನ್ನದಾನ ಕಾರ್ಯಕ್ರಮ ಚೆನ್ನಾಗಾಗ್ಲಿ. ಹೋಗೊಂಚೂರು ನಿದ್ದೆ ಮಾಡ್ಕೊಂಬನ. ಅಣ್ಣ ಎಲ್ಲ ವ್ಯವಸ್ಥೆ ಆದಂಗಾಯ್ತು. ಪ್ಲೇಟೆಲ್ಲ ಇವತ್ತು ಬರ್ತವೆ. ಶಾಮಿಯಾನ ಇವತ್ತೇ ಹಾಕ್ಬಿಡ್ತಾರೆ ಅತ್ಲಾಗೆ. ಜೋರು ಲೈಟಿಂಗ್ಸ್ ಏನು ನಮ್ಮದೇ ಮೊದಲಿನ ಐತೆ, ಅದೇ ಸಾಕು. ಇನ್ನೇನು ಅತ್ಲಾಗೆ ರಾಗಿ ಮಿಲ್ ಜಯಮ್ಮರಿಗೆ ಮಿಲ್ಲಿ ಕೊಟ್ಟೀನಿ. ಖಾರ ಪುಡಿ ಆರಿಸ್ಬಿಟ್ಟು ಮಿಲ್ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು. ಇನ್ನೇನು ಸುಂದರಮ್ಮರು ತರಕಾರಿ ತಂದಾಕ್ತಾರೆ ನಾಳೆ ಬೆಳಿಗ್ಗೆದಕ್ಕೆ ಅಂತಂದರೆ ಸಂಜೆಗೆ ರಾತ್ರಿ ಎಲ್ಲ ತರಕಾರಿ 1 ಗಂಟೆ ಎಲ್ಲರೂ ದಡಬಡ ಚಕ್ರೆ ಮುಗಿದೇ ಹೋಗುತ್ತೆ ಅತ್ಲಾಗೆ. ಬೆಳಗ್ಗೆ ಎದ್ದು ಅಡುಗೆ ಮಾಡ್ತಾ ಇರೋದಲ್ಲ ಶನಿವಾರ. ನನಗಂತೂ 1,000 1,500 ಜನ ಬರೋ ನಿರೀಕ್ಷೆ ಇಟ್ಕೊಂಡಿದ್ದೀನಿ ನಾನು. ಎಲ್ಲಲ್ಲ 1,500 2,000 ಹತ್ತತ್ರ ಜನ ಬರ್ತಾರೆ. ನಮ್ಮೂರು ಗಣಪತಿ ಅನ್ನದಾನ ಅಂತಂದರೆ 2,500 ಜನ ಬಂದು ಉಂಟೋಗುತ್ತೆ. ತಿಮ್ಮೇಗೌಡರಿಗೂ ಕೆಂಚಾಪುರಿಗೂ ಅಲ್ಲೇ ಹೋಗೋಣ ಬರೋಣ ಚೆನ್ನಾಗಿ ಮಾತಾಡ್ಸ್ಕೊಂಡು ಮುಖಂಡತ್ವ ವಹಿಸೋಕ್ಕೆ ಇರಬೇಕು ಅಂತ ಹೇಳ್ಬಿಟ್ಟು, ಗೌಡ್ರೆ ನೀವಿರಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೇಕು ಅವರಿಗೆ. ನಮ್ಮೂರು ಮುಖಂಡ್ರೆ ಯಾವಾಗಲೂ ಮುಂದಿರಬೇಕು, ಅವ್ರ ಹಿಂದ್ಗಡೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕು ಕಾಣಲ್ಲ. ಏಯ್ ಉಮೇಶ, ಕೇಳಿಸೋಣ, ಅರ್ಥ ಆಯ್ತೇನೋ? ಹ್ಞೂನಣ್ಣ, ಅರ್ಥ ಆಯಿತು. ಭಾಳ ಚೆನ್ನಾಗಾಯ್ತು ಸರಿ. ಯೋಜನೆಗಳೆಲ್ಲ ಭಾಳ ಚೆನ್ನಾಗಿ ಹಾಕ್ಕೊಂಡಿದ್ದೀವಿ. ಯಾವುದೇ ತೊಂದರೆ ತಕರಾರು ಇಲ್ದಂಗೆ ಚೆನ್ನಾಗಿ ನಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ಹೊತ್ಲಾಗೆ. ಕಾರ್ಯಕ್ರಮ ಭಾಳ ಚೆನ್ನಾಗಿ ಆಗ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಚೆನ್ನಾಗಿ ಆಗ್ಬೇಕು. ಎಷ್ಟು ಜನ ಬಂದು ಹೋಗ್ಲಿ ಅತ್ಲಾಗೆ? ಉಪ್ಪು ಉಪ್ಪಿನಕಾಯಿ, ಕೋಸಂಬರಿ, ಕಾಳು ಪಲ್ಯ, ಪಾಯಸ, ಅನ್ನ ಸಾಂಬಾರು. ಇಷ್ಟಿದ್ರೆ ಜನ ಭಾಳ ಖುಷಿ ಆಗ್ತದೆ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ನಾವೆಲ್ಲ ಒಳ್ಳೊಳ್ಳೆ ಮೆನು ಇಟ್ಕೊಂಡಿರೋದು ಒಳ್ಳೇದೇ ಆಯಿತು. ಕಣ ಪರಮೇಶಣ್ಣ, ಜಾಸ್ತಿ ಮೆನುಗಳು ಇಟ್ಕೊಂಡ್ರೆ ವೇಸ್ಟ್ ಮಾಡಿಬಿಡ್ತಾರೆ ಜನ. ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು. ಅವೆಲ್ಲ ಚೆನ್ನಾಗಿ ಖರ್ಚಾಗೋದು ಊಟ. ಜನ ಅಂತೂ ಒಳ್ಳೆ ಸಾಗರದ ಅಲೆಗಳ ಥರ ಬರುತ್ತೆ. ನಮಗೆ ಅದೇ ಖುಷಿ ಆಗುತ್ತೆ ಅತ್ಲಾಗೆ. ಒಟ್ಟು ಜನ ಊಟ ಮಾಡಿ ಸಂತೃಪ್ತಿಯಿಂದ ಹೋಗ್ಬೇಕು. ಯಾರಪ್ಪ ಅನ್ನದಾನ ಮಾಡ್ತಾರೆ ಇರೋ ಭಾಳ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಬೇಕು. ಆವಾಗ ನಾವು ಅನ್ನದಾನ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅತ್ಲಾಗೆ. ಕಣ್ ಕರಿಯಪ್ಪ ಅಣ್ಣ, ನೀನು ಹೇಳಿದ್ದು ಕರೆಕ್ಟು. ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅತ್ಲಾಗೆ. ಅದ್ರ ಜೊತೆಗೆ ಈ ಅನ್ನದಾನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದ್ರು ಅವ್ರೆಲ್ಲರಿಗೂ ಒಳ್ಳೇದಾಗಬೇಕು ಅಣ್ಣ. ನನಗೆ ಅದೇ ಇಷ್ಟ ಆಗೋದು. ಏನು ಎಲ್ಲ ಹೊಟ್ಟೆ ಕುತ್ಕೊಂಡ್ಬಿಟ್ರಿ? ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿದ್ವಾ ಅನ್ನದಾನದ್ದು? ನಮ್ಮವೆಲ್ಲ ಮುಗಿದ್ವಪ್ಪ. ನೀನೋಗಿ ಕೆಲಸ ಏನಾಯ್ತು? ಎಲ್ಲಪ್ಪ ನಂಗೆ ಹೇಳಾಯ್ತು. ಆಲೆ ಪಾತ್ರೆ ಪಡ್ಗ, ಗ್ರೈಂಡ್ರು, ಶಾಮಿಯಾನ, ಕುತ್ಕೊಂಡು ಊಟ ಮಾಡೋಕ್ಕೆ ಚೇರು ಟೇಬಲ್ ಎಲ್ಲ ಹಾಕೊಂಬಂದು ಅದು ಜೋಡಿಸ್ಬಿಡ್ತೀನಿ. ಅಚ್ಚುಕಟ್ಟಾಗಿ ಅನ್ನದಾನ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಅವಣ್ಣನ ಹೇಳ್ತು. ಅವಣ್ಣನ ಪರೋಕ್ಷವಾಗಿ ಸಹಕಾರ ಮಾಡೈತೆ. ಕೊಡೋ ದುಡ್ಡಿನಾಗೆ ಒಂದು ಅರ್ಧ ದುಡ್ಡು ಕೊಡ್ರಿ ಸಾಕು, ಇನ್ನು ಅರ್ಧ ದುಡ್ಡು ಅಭಿವೃದ್ಧಿ ಬಳಸ್ಕೊಳ್ರಿ, ದೇಣಿಗೆ ಇಟ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವಣ್ಣನೇ ಹೇಳ್ತು. ಬಿಡಾತ್ಲಾಗೆ ಒಳ್ಳೇದಾಯ್ತು. ಅವಣ್ಣಗೆ ಭಾಳ ಒಳ್ಳೇದಾಗುತ್ತೆ. ಮಲ್ನಾಡ್ ಮಹಾಗಣಪತಿ ಅಂತಂದ್ರೆ ಅವನಿಗೆ ಭಾಳ ಪ್ರೀತಿ ವಿಶ್ವಾಸ ಜಾಸ್ತಿ, ಭಕ್ತಿ ಜಾಸ್ತಿ ವಿಶೇಷವಾಗಿ. ಬಿಡು ಅತ್ಲಾಗೆ, ಇಂಥವ್ರು ಹೊಟ್ಟೆ ತಣ್ಣಗಿರಲ್ಲಪ್ಪ. ಹೌದೌದು, ಹೇಳಿ ಬಂದೀನಿ. ಶುಕ್ರವಾರ ಮಧ್ಯಾಹ್ನನೇ ಹಾಕ್ಬಿಡುತ್ತಂತೆ ಶಾಮಿಯಾನ ಎಲ್ಲ. ಹಾಕ್ಲಿ ಬಿಡು, ಒಳ್ಳೇದಾಗುತ್ತೆ. ಶಾಮಿಯಾನ ಹಾಕ್ಬಿಟ್ರೆ ಅವತ್ತು ಸಂಜೆ ಅಲ್ಲೇ ಟಾರ್ಪಲ್ ಗಿರ್ಪಲ್ ಹಾಕೊಂಡು ತರಕಾರಿ ಎಲ್ಲ ಜೋಡಿಸ್ಕೊಂಡು ಚೆನ್ನಾಗಿ ಹಚ್ಚೋಕ್ಕೆ ಅವೆಲ್ಲ ಅನುಕೂಲ ಆಗುತ್ತೆ. ಒಟ್ಟು ಈ ಸರಿ ಧಾಮ್ ಧೂಮ್ ಅಂತ ಮಾಡ್ಬೇಕು ನೋಡಪ್ಪ ಅನ್ನದಾನ. ಕರೆಕ್ಟು. ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡೋಕ್ಕಾಗಬಾರ್ದು, ಹಂಗೆ ಮಾಡಿಬಿಡ್ಬೇಕು. ಊಟ ಆದಮೇಲೆ ಕೈ ತೊಳೆದು ನಲ್ಲಿ ನೀರು ಅದನ್ನ ಹೇಳಿ ಏನಪ್ಪ. ಕಣ ಉಮೇಶ್ ಅಣ್ಣ, ಆ ನಲ್ಲಿಗಳನ್ನ ತಂದಿಕ್ತಾರಂತೆ. ಎಲ್ಲ ವ್ಯವಸ್ಥೆ ಭಾಳ ಚೆನ್ನಾಗಿರುತ್ತೆ ಬಿಡೋತ್ಲಾಗೆ. ಅವತ್ತು ವಾಟರ್ ಮ್ಯಾನು ಮುಂಜಾನೆಗೆ ಹೇಳ್ಬಿಡ್ಬೇಕು ಅಲ್ಲಿಗೆ, ನೋಡೋಣ ನೀರು ಬೇಕಾವತ್ತು, ನೀರು ಹೋಗ್ತಾನೆ ಇರಬೇಕು, ಪೈಪ್ನಾಗೆ ನಿಲ್ಸಂಗಿಲ್ಲ ಅಂತ ಹೇಳಿದ್ದೀನಿ. ಮುಂಜಾನೆ ಬಿಡಲ್ಲ ಅತ್ಲಾಗೆ. ನೀರಿಂದ ಅವನ್ನ ಸಮಸ್ಯೆ ಮಾಡಲ್ಲ, ನೀರು ಬಿಡುತ್ತೆ ಬಿಡು. ಮಲ್ನಾಡ್ ಮಹಾಗಣಪತಿಗೆ ಜೈ ಜೈ. ನೋಡು, ಇಷ್ಟು ಒಗ್ಗಟ್ಟಿಂದ ಮಾಡ್ತಾ ಇದ್ದೀವಿ. ಎಲ್ಲೂ ಲೋಪ ಬರ್ದಂಗೆ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ಬೇಕು. ನಾವು ಮಾಡೋ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜನಗಳಿಗೆ ನಮ್ಮ ಮಲ್ನಾಡ್ ಮಹಾಗಣಪತಿಗೆ ಭಾಳ ಖುಷಿ ಆಗಬೇಕು. ಆ ಖುಷಿಯಿಂದ ನಮ್ಗೆ ಆಶೀರ್ವಾದ ಲಭಿಸ್ಬೇಕು. ನಮ್ಗೆ ಅದೇ ಇಷ್ಟ. ಮಾಡ್ತೀವಿ ಬಿಡಲ್ಲ, ಮಾಡ್ತೀವಿ. ಇಷ್ಟೊಂದು ಚೆನ್ನಾಗಿ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ತಂದು ಮಾಡ್ತಿದ್ದೀವಿ ಅಂತಂದರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಸುಮ್ಮನೆ. ನೋಡ್ರಿ, ಗಣೇಶ ಹಬ್ಬದಲ್ಲಿ ನೀವು ಅನ್ನದಾನ ಎಲ್ಲ ಮಾಡ್ತಿದ್ದೀರಾ.
ಹಾಗಾದರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹಾಂ, ತಿಳಿತಾ? ಇದೇ 13ನೇ ತಾರೀಕು 2ನೇ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಮಲ್ನಾಡ್ ಮಹಾಗಣಪತಿ ಆವರಣದಲ್ಲಿ ಅನ್ನದಾನ ಇಟ್ಕೊಂಡಿದ್ದೀವಿ. ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ರಪ್ಪ. ಎಲ್ಲರಿಗೂ ಮಲ್ನಾಡ್ ಮಹಾಗಣಪತಿ ಒಳ್ಳೇದು ಮಾಡಲಿ. ನಮ್ಮ ಕರಿಯಣ್ಣ ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ಬರ್ದಂಗಿದ್ದೀರಾ. ಮಣ್ಣೆ ಕುಡ್ಕೊಂಡು ಹೇಳ್ತಿಲ್ಲ, ಇನ್ನು ಬೆಳಿಗ್ಗೆ ಕುಡ್ದಿಲ್ಲ, ನಾರ್ಮಲ್ ಆಗೈತೆ. ಎಲ್ಲರೂ ಬಂದು ಹೋಗ್ರಿ. ನಮ್ಮ ಕರಿಯಪ್ಪಣ್ಣನ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ರಪ್ಪ 13ನೇ ತಾರೀಕು. ಹಾಂ, ಸರಿ ಸರಿ ಸರಿ. ನಡ್ರಣ ಹೋಗೋಣ, ಅತ್ಲಾಗೆ ಪೆಂಡಲ್ ತಗೋ ನಡೀರಿ.